ಮೇಘ ಕಾಲೇಜ್ಗೆ ರೆಡಿ ಆಗದೆ ಕೂತಿದ್ಯಾ? ಏನಿವತ್ತು ಬಂಕಾ? ನನಗಿವತ್ತು ಯಾಕೋ ಕಾಲೇಜ್ಗೆ ಹೋಗ್ಬೇಕು ಅನ್ನಿಸ್ತಾ ಇಲ್ಲ. ಈಗ ಏನಾಯ್ತಂತ ಕಾಲೇಜ್ಗೆ ಹೋಗಲ್ಲ ಅಂತಿದ್ಯಾ? ಅವೆಲ್ಲ ನಿಂಗೆ ಯಾಕೆ? ನೀನು ಹೋಗ್ತೀಯಾ ಹೋಗು, ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅಮ್ಮ ಅಮ್ಮ ನೋಡಿ ಅವಳು ಕಾಲೇಜ್ಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಹೋಗ್ಬಾ ಮೇಘ. ಈಗೇನು ನೀನು ಬರ್ತೀಯೋ ಇಲ್ವೋ? ನಿಂಗೆ ಎಷ್ಟೆಲ್ಲನೋ ಹೇಳೋದು? ನೀನು ಹೋಗ್ತೀಯ ಅಂದ್ರೆ ಹೋಗು, ಇಲ್ಲಾಂದ್ರೆ ಸುಮ್ಮನೆ ಇರು. ಪದೇ ಪದೇ ನನ್ನ ಬಾ ಅಂತ ಕರೆದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಮೇಘ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನೋಡಪ್ಪ, ನನಗೆ ಕಾಲೇಜ್ಗೆ ಹೋಗಕ್ಕೆ ಇಷ್ಟ ಅಲ್ಲ, ನಾನು ಬರಲ್ಲ ಅಂತ ಹೇಳಿದ್ರು ಬಾ ಬಾ ಅಂತ ಕರಿತಿದ್ದಾನೆ, ಅದಕ್ಕೆ ಕೋಪ ಬಂತು. ಅಲ್ವೋ, ಅವಳು ಕಾಲೇಜಿಗೆ ಬರಲ್ಲ ಅಂತಂದ್ರೆ ಯಾಕೆ ಇಷ್ಟೊಂದು ಬಲವಂತ ಮಾಡ್ತಿದ್ಯಾ? ಪಾಪ ನೆನ್ನೆ ಎಲ್ಲ ತಲೆನೋವು ಅಂತ ಇದ್ಲು. ಇವತ್ತೊಂದಿನ ಮನೇಲಿ ಇರಲಿ ಬಿಡು. ಹೌದು ಕಣೋ, ಇವತ್ತವಳು ಮನೆಯಲ್ಲೇ ಇರಲಿ, ನೀನು ಹೋಗ್ಬಾ. ಅದು ನಾನು ಒಬ್ಳಿಗೆ ಹೋಗಕ್ಕೆ ಭಯ ಆಗುತ್ತೆ. ಅವಳ ಜೊತೆಗಿದ್ರೆ ಒಂಚೂರು ಧೈರ್ಯವಾಗಿರ್ತೀನಿ. ನಾನು ಇಲ್ಲಿದ್ರೆ ತಾನೇ ನೀನು ಹಿಂಗೆ ಆಡೋದು. ನನ್ನ ಪಾಡಿಗೆ ನಾನು ಹೋಗ್ತೀನಿ, ಯಾರು ನಂಗೆ ಡಿಸ್ಟರ್ಬ್ ಮಾಡಬೇಡಿ. ನನ್ನ ಮಗಳು ಹೀಗಿರೋದನ್ನ ನೋಡೋಕ್ಕಾಗ್ತಿಲ್ಲ. ಇದನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕು. ನೋಡಿ ಅಪ್ಪ, ಆವಾಗಲಿಂದ ಹಂಗೆ ಆಡ್ತಿದ್ದಾಳೆ. ಯಾವಾಗಲೂ ನನಗಿಂತ ಮುಂಚೆ ಎದ್ದು ಕಾಲೇಜ್ಗೆ ರೆಡಿ ಆಗ್ತಿದ್ಲು. ಈಗ ಒಳ್ಳೆ ತಲೆ ಕೆಟ್ಟವಳ ಥರ ಆಡ್ತಿದ್ದಾಳೆ. ಏಯ್, ಹಾಗೆಲ್ಲ ಹೇಳಬಾರ್ದು ಕಣ. ಪಾಪ ಅವಳಿಗೆ ತಲೆನೋವು ಇತ್ತಲ್ಲ, ಅದಕ್ಕೆ ಹೀಗೆ ಆಡ್ತಿದ್ದಾಳೆ. ಇವತ್ತೊಂದಿನ ನೀನೊಬ್ಬನೇ ಹೋಗು, ನಾಳೆಯಿಂದ ಅವಳು ಬರ್ತಾಳೆ. ಹಾಂ, ತಿಂಡಿ ತಿಂದ್ಯಾ? ಇನ್ನೂ ಇಲ್ಲಪ್ಪ. ನೀನೇನೇ ಅವನಿಗೆ ಸ್ಕೂಲಿಗೆ ತಡ ಆಗ್ತಾ ಇದೆ, ತಿಂಡಿ ತಿಂದಿಲ್ಲ ಅಂತಂದ್ರು ಒಳ್ಳೆ ಗರ್ಭಗುಡಿ ಮುಂದೆ ನಿಂತಿರೋ ಗರುಡ್ಗಂಬದಾಗ ನಿಂತಿದ್ಯಲ್ಲ, ಹೋಗಿ ತಿಂಡಿ ಹಾಕೋ. ಬರೋ ನೀನು. ಅಲ್ಲೇ ಬಚ್ಕಳಿ ಪೌಡ್ರ ಹಾಕಳಿ. ಏಯ್ ಬೆದ್ರ ಮುಂಬೆ, ನನ್ನ ರೂಮಲ್ಲಿ ಏನೇ ಮಾಡ್ತಿದ್ಯಾ? ಕಣ್ಣಿಗೆ ಏನ್ ಬಟ್ಟೆ ಕಟ್ಕೊಂಡಿದ್ಯಾ? ಕಾಣಿಸ್ತಾ ಇಲ್ವಾ? ಡೌಟ್ ಇದ್ರೆ ಹತ್ರ ಬಂದ್ ನೋಡು. ಏನ್ ಆಟಾಡ್ತಾ ಇದ್ಯಾ? ನಾನು ಟವಲ್ ಅಲ್ಲಿ ಇದ್ದೀನಿ ಅಂತ ಗೊತ್ತಿಲ್ಲ? ನನಗ್ ಗೊತ್ತಾಗ್ಲಿಲ್ಲ. ತಿರುಗ್ ನೋಡ್ಲಾ? ತಿರುಗಿದ್ರೆ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ಅಲ್ಲ, ನನ್ನ ರೂಮ್ಗೆ ಎಡಗಾಲು ಇಡಲ್ಲ ಅನ್ಬಿಟ್ಟು ಯಾಕೆ ಪದೇ ಪದೇ ನನ್ನ ರೂಮಿಗೆ ಬರ್ತಾ ಇದ್ಯಾ? ಇದೆಲ್ಲ ಅಮ್ಮ ಮಾಡ್ತಿದ್ರು ತಾನೆ? ಹೇ, ಕತ್ತೆ ತರ ಬೆಳ್ದಿದ್ಯಾ, ನಾಚಿಕೆ ಆಗಲ್ವಾ ಇದನ್ನೆಲ್ಲ ಅಮ್ಮನ ಹತ್ರ ಮಾಡಿಸ್ಕೊತೀನಿ ಅಂತ ಹೇಳೋದಕ್ಕೆ? ಆ ಜಿಮ್ಮಲ್ಲಿ ಹೋಗಿ ಭಾರ ಎತ್ತೋ ಬದಲು ನಮ್ಗೆ ಇದನ್ನೆಲ್ಲ ಸಹಾಯ ಮಾಡಿ ನಮ್ ಭಾರನಾದ್ರೂ ಕಮ್ಮಿ ಮಾಡ್ಬೋದಾ? ನಿನ್ ಚಿತ್ರಗೀತೆನ ನನ್ನ ಹತ್ರ ಚಿತ್ರಿಸ್ಬೇಡ. ಹೆಂಗಿರ್ಬೇಕು ಅಂತ ನನಗೂ ಗೊತ್ತು. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲಪ್ಪ, ನಾನ್ ಎಲ್ಲಿಗೂ ಹೋಗಲ್ಲ. ಅತ್ತೆನೇ ಇದನ್ನೆಲ್ಲ ಮಾಡೋದಕ್ಕೆ ಹೇಳಿರೋದು. ನಾನ್ ಬೇಕಾದ್ರೆ ನಿನ್ ಮಾತ್ ಮೀರ್ತೀನಿ, ಅತ್ತೆ ಮಾತ್ ಮಾತ್ರ ಮೀರಲ್ಲ. ಪತಿಯೇ ಪರದೈವ ಅನ್ನೋ ಹಾಗೆ ಅತ್ತೆನೇ ಈಗ ನನ್ ದೈವ. ನೀನಲ್ಲಿ ನನ್ನ ಮಾತು ಕೇಳ್ತೀಯಾ? ಆನೆ ನಡೆದಿದ್ದೇ ದಾರಿ ಅನ್ನಂಗೆ ನಿಂದೇ ಬೇರೆ ದಾರಿ. ದಾರಿ ಮಾಡ್ಕೊಳ್ದೆ ಹೋದ್ರೆ ಬದುಕೋದಕ್ಕಾಗಲ್ಲ ಆದಿ. ಬದುಕಬೇಕು ಅಂದ್ರೆ ನಮ್ದೇ ಸ್ವಂತ ದಾರಿನ ಮಾಡ್ಕೋಬೇಕಾಗತ್ತೆ. ಅಮ್ಮ ನಾರಿ, ದಾರಿ ಬಗ್ಗೆ ಇವಾಗ ಕೊರಿಬೇಡ, ಹಿಂದೆ ಮಾತ್ರ ತಿರುಗಬೇಡ. ನಾನು ಬಟ್ಟೆ ಹಾಕೋಬೇಕು. ಹೌದಾ? ತಿರುಗಿ ನೋಡಿದ್ರೆ ಏನಾಗುತ್ತೆ? ನಿನ್ಗೇನು ಆಗಲ್ವೇ? ನನ್ಗಾಗುತ್ತೆ. ಪ್ಲೀಸ್ ತಿರುಗ್ಬೇಡ್ವೆ. ನೀನ್ ಇಷ್ಟೆಲ್ಲ ಹೇಳಿದ್ಮೇಲೂ ನಾನ್ ತಿರುಗದೆ ಹೋದ್ರೆ ತಪ್ಪಾಗುತ್ತೆ. ನಾನ್ ತಿರುಗ್ತೀನಿ. ಬೇಡ ನೋಡು, ಹೇಳ್ತಾ ಇದ್ದೀನಿ. ಸರಿ ಸರಿ, ನೀನ್ ಬಟ್ಟೆ ಹಾಕೋ ಬೇಗ, ನಾನೇನ್ ತಿರುಗಿ ನೋಡಲ್ಲ. ಬರ್ತಾ ಇದ್ದೀನಿ, ತಿರುಗ್ಬೇಡ. ಬಂದೆ ಬಂದೆ ಇದೀನಿ, ತಿರುಗ್ಬೇಡ. ಏಯ್ ಪ್ಲೀಸ್ ಕಣೆ. ಸರಿ ಸರಿ, ಹಾಕೋ. ತಿರುಗ್ಬೇಡ. ಆಯ್ತಾ? ಆಗಿಲ್ಲ. ಬೇಗ. ಆಗಿಲ್ಲ. ಇನ್ನ ಎಷ್ಟೊತ್ತು? ಆಗಿಲ್ಲ ಆಗಿಲ್ಲ, ತಿರುಗ್ಬೇಡ. ಆಗಿಲ್ಲ. ಅಯ್ಯೋ, ನೀನ್ ಏಯ್, ನೋಡ್ಕೊಂಡು ತಿರ್ಗಕ್ಕಾಗಲ್ವಾ? ನನ್ ಕಣ್ಣು ಮುಚ್ಕೊಂಡಿದ್ದೆ ತಾನೆ? ನಿನ್ ಕಣ್ಣಿಗೆ ಏನಾಗಿತ್ತು? ನೋಡ್ಕೊಂಡ್ ಬರ್ಬೇಕು ತಾನೆ? ನಾಯಿಗೆ ಹೇಳಿದ್ರೆ ನಾಯಿ ಬಾಲಕ್ ಹೇಳ್ತಂತೆ, ಹಂಗಾಯ್ತು ನಿನ್ ಕತೆ. ನನಗ್ ಬಾಲ ಇದೆ ಅಂದ್ರೆ ನಿನ್ಗೂ ಬಾಲ ಇರ್ಲೇಬೇಕಲ್ಲ, ಯಾಕಂದ್ರೆ ನಾನು ನಿನ್ ಹೆಂಡತಿ. ಬಾಲ ಇರೋದು ನಿನ್ನಂತ ಕೋತಿಗಳಿಗೆ, ನನ್ನಂತ ಮನುಷ್ಯರಿಗಲ್ಲ. ನೀನ್ ಯಾವ ಆಂಗಲಿಂದ ಮನುಷ್ಯನ್ ತರ ಕಾಣಿಸ್ತಿದ್ಯೋ ನಂಗೆ ಗೊತ್ತಾಗ್ತಿಲ್ಲ. ಬಾಯಿ ಮುಚ್ಚಿದ್ರೆ ಸರಿ, ಇಲ್ಲಾಂದ್ರೆ ಬಾಯಿ ಮೇಲೆ ಬಾಸ್ಬಿಡ್ತೀನಿ.
ನಾನು ಹೇಳಿದ್ದು ನನ್ನ ಬಾಯಿ ಮುಚ್ಚು ಅಂತ ಅಲ್ಲ, ನಿನ್ನ ಬಾಯಿ ಮುಚ್ಕೋ ಅಂತ. ಅದನ್ನ ಸ್ವಲ್ಪ ಕ್ಲಾರಿಟಿ ಕೊಟ್ಟು ಹೇಳ್ಬೇಕು ತಾನೆ. ಕ್ಲಾರಿಟಿನೇ ಇಲ್ಲದೆ ಇರೋರಿಗೆ ಏನು ಕ್ಲಾರಿಟಿ ಕೊಟ್ಟು ಏನು ಉಪಯೋಗ? ಎನಿವೇ ಥ್ಯಾಂಕ್ಸ್. ಏನು ನಿನ್ನ ಮನುಷ್ಯ ಅಲ್ಲ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಅದಕ್ಕಲ್ವೇ ನಿನ್ನೆ ಅತ್ತೆಗೆ ಕೇರ್ ತೋರಿಸಿದ್ದಕ್ಕೆ ಥ್ಯಾಂಕ್ಸ್. ಅದು ನನ್ನ ಕರ್ತವ್ಯ. ಮನೆ ಸೊಸೆಯಾಗಿ ಅಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ಸರಿ, ಇವಾಗ ಇನ್ನೊಂದ್ಸಲ ಡಿಕ್ಕಿ ಹೊಡಿ. ಯಾಕೆ? ನನ್ನ ತಲೆ ಕುಂಬಳಕಾಯಿ ಥರ 2 ಹೋಳಾಗ್ಬಿಡ್ಲಿ ಅಂತನ? ಅಯ್ಯ, ನಿನ್ನ ತಲೆ ಅಷ್ಟೊಂದು ವೀಕಾ? ಒಂದ್ಸಲ ಹೊಡೆದ್ರೆ ಕೊಂಬರುತ್ತಂತೆ, ಅದಕ್ಕೆ ಇನ್ನೊಂದ್ಸಲ ಡಿಕ್ಕಿ ಕೊಡು. ನೀನು ಈ ಡುಬಾಕ್ ಮಾತುಗಳಿಗೆಲ್ಲ ನಾನು ಬಗ್ಗೋನಲ್ಲಮ್ಮ. ನಿನ್ಗೇನಾದರೂ ಕೊಂಬರೋದಾದರೆ 2 ಅಲ್ಲದೆ ಇದ್ರೆ 4 ಬರಲಿ ಅಂತಲೇ ನಾನು ಹಾರೈಸೋದು. ನನಗೇನಾದರೂ ಕೊಂಬಂದ್ರೆ ಫಸ್ಟ್ ನಿನಗೆ ಗುಮ್ಮದು. ಅಮೃತ ಅವರೇ, ಅಮೃತ ಅವರೇ, ಅಯ್ಯೋ ಮೈ ಸುಡ್ತಾ ಇದೆಯಲ್ಲ. ಅಮೃತ ಅವರೇ, ಅಮೃತ ಅವರೇ, ನಿಮ್ಮ ಮೈ ಸುಡ್ತಾ ಇದೆ, ನಿಮ್ಗೆ ಜ್ವರ ಇದೆ, ನೀವು ಮಾತ್ರೆ ತಗೋಬೇಕು. ಎದಳಿ ಎದಳಿ ಮತ್ತಿಗೆ ಮತ್ತೆ ಬರ್ಕೊಳ್ಳಿ. ತಗೊಳ್ಳಿ, ಮಾತ್ರೆ ತಗೊಳ್ಳಿ. ನೀರು ಸಾಕಾ? ಬೆಳಗ್ಗೆ ಅಷ್ಟರಲ್ಲಿ ಜ್ವರ ಕಡಿಮೆ ಆಗುತ್ತೆ. ಆಗಲಿಲ್ಲ ಅಂತಂದರೆ ಡಾಕ್ಟರ್ ಹತ್ರ ಹೋಗೋಣ. ಹೀಗೆ ಮಲ್ಕೊಳ್ಳಿ, ಮಲ್ಕೊಳ್ಳಿ.